ಹೇಗೆ ಹಸಿರು ಉಳಿಸ್ಕೊಳ್ಳೋದು, ನೀರಿನ ಸದುಪಯೋಗ ಮಾಡೋದು. ಇಲ್ಲಿದ್ದರೆ ನೀರು ಎಷ್ಟೋ ಸಮುದ್ರಕ್ಕೆ ಸೇರುತ್ತೆ, ಅದಕ್ಕೆ ಕಾಡನ್ನೇ ಎಷ್ಟು ಬೆಳೆಸೋದು. ಹೀಗಾಗಿ ಈ ದೃಷ್ಟಿಯಿಂದ ನಾವೇನೇನು ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು ಅಂತ ನನ್ನ ಸಲಹೆ. ಬಾಕಿ ತುಂಬ ಚಿಂತನೆ ಮಾಡಿರಬೇಕು ಆ ದೃಷ್ಟಿಯಿಂದ. ಯೋಗದ ದೃಷ್ಟಿಯಿಂದ ಏನೇನು ಮಾಡ್ಬೋದು, ನಮ್ಮ ಸುತ್ತಮುತ್ತ 4-5 ಜನ ಸೇರಿಸ್ಕೊಂಡು, ಅದರಲ್ಲಿ ಯೋಗದವರು ಇದ್ದಿರಬಹುದು, ಆರೋಗ್ಯದ ಬಗ್ಗೆ ಮನೆ ಮದ್ದು ಗೊತ್ತಿರೋರು ಇರಬಹುದು, ಮತ್ತು ಅಕ್ಯುಪ್ರೆಷರ್ ಗೊತ್ತಿರೋರು ಇರಬಹುದು, ಪಂಚಗವ್ಯದ ಔಷಧದ ಬಗ್ಗೆ ಗೊತ್ತಿರೋರು ಇರ್ಬೋದು. ಆ ಥರದ್ದೊಂದು ನಿಶ್ಚಯ ಮಾಡಿ ಹೇಗೆ ವಾರಕ್ಕೊಂದು ದಿವಸ ಒಟ್ಟಿಗೆ ಆಗ್ಬೋದು. ವಿಶೇಷವಾಗಿ ಮಹಿಳೆಯರು ಇದನ್ನು ಇಂಟ್ರೆಸ್ಟ್ ತಗೋಬೇಕು ಅಂತ ನನ್ನ ಸಲಹೆ. ಯಾಕೆಂದರೆ ಮನೆಯಲ್ಲಿರೋ ಮಸಾಲೆಗಳ ಔಷಧದ ಗುಣ, ಮನೆಯ ಅಂಗಳದಲ್ಲಿ ಹಾಕಬೇಕಾದಂಥ ಗಿಡಮೂಲಿಕೆಗಳು, ಅದರ ಉಪಯೋಗ ಮಾಡುವಂಥದ್ದು, ಅದನ್ನು ಕಲಿಸ್ಕೊಟ್ರೆ ಡಾಕ್ಟ್ರಿಂದ ಉಳ್ಕೋಬೋದು, ಶರೀರದ ಕಣಕಣ ಉಳ್ಕೊಳ್ಳೋಕ್ಕೆ ಸಾಧ್ಯ. ಅದಕ್ಕೋಸ್ಕರ ಈ ಥರದ ಕೆಲಸಗಳು ನಮ್ಮ ಮನೆ ಸುತ್ತ ನಾವೇನು ಮಾಡಬಹುದು, ನಮ್ಮ ವಠಾರದಲ್ಲಿ ನಾವೇನು ಮಾಡಬಹುದು, ನಮ್ಮ ಕಾಲೋನಿಲಿ ನಾವೇನು ಮಾಡಬಹುದು ಅಂತ ಸಣ್ಣದಾಗಿ ಯೋಚನೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡ್ತೀರಾ ಅಂತ ನನಗೆ ವಿಶ್ವಾಸ ಇದೆ. ಕಂಠದಿಂದ ಭಾವನೆಗಳನ್ನು ಜಾಗೃತಿ ಮಾಡಿ ದೇಶ ಧರ್ಮದ ಬಗ್ಗೆ, ಸಮಾಜದ ಬಗ್ಗೆ ಶ್ರದ್ಧೆ ತೋರಿಸುವಂಥ ರಸ್ತೆಯಲ್ಲಿ ಯೋಗದಿಂದ ಇನ್ನಷ್ಟು ಪ್ರಬಲವಾಗಿ ಕೆಲಸ ಮಾಡೋದು ಬರಲಿ ಅಂತ ನನ್ನ ಅಪೇಕ್ಷೆ. ಹೀಗಾಗಿ ಈ ಕರ್ನಾಟಕದವನಾಗಿ ನನಗೂ ಅನಿಸುತ್ತೆ, ನಾನು ಕರ್ನಾಟಕದವನಾಗಿ ಕನ್ನಡಕ್ಕೆ ಏನು ಮಾಡಿದ್ದೀನಿ, ಕರ್ನಾಟಕಕ್ಕೆ ಏನು ಮಾಡಿದ್ದೀನಿ. ಅದಕ್ಕೆ ನನ್ನ ತುಂಬ ಪ್ರಯತ್ನ ಮೊದಲಿಂದಲೂ ಆಗ್ತಾಯಿದೆ. ಜನಸೇವಾ ಸುತ್ತಮುತ್ತ ಹಳ್ಳಿಗಳಲ್ಲಿ ಹೋಗಿ ಯೋಗ ಕಲಿಸ್ಕೊಡೋದ್ರಿಂದ ಶುರು ಮಾಡಿ ಎಸ್ ವ್ಯಾಸ ಯೂನಿವರ್ಸಿಟಿದ ನ್ಯಾಷನಲ್ ಕೋಆರ್ಡಿನೇಟರ್ ಆಗೋವರೆಗೂ ನಾನು ಅದೇ ಪ್ರಯತ್ನ ಮಾಡ್ತಾಯಿದ್ದಿದ್ದು. ಈಗಲೂ ಸಹ ಬೆಂಗಳೂರಿಗೆ ಹೋದಾಗ ದರಿತ್ರಿ ಅಂತ ಏನು ನಮ್ಮ ಇವರಿದ್ದಾರೋ ಶ್ರೀಕಾಂತ ಬೆಟ್ಗೇರಿ, ಆ ಕೇಂದ್ರದಲ್ಲೂ ಕೂಡ ಒಂದು 5 ದಿವಸದ ಕ್ಲಾಸ್ ಹಾಕಿತ್ತು. ಮುಂದೆ ಬರುವಂಥ ಡಿಸೆಂಬರಲ್ಲಿ ಶ್ರೀಧರ್ಜಿ ಇದ್ದಾರೆ ಹಾಸನದಲ್ಲಿ, ಹರಿಹರಪುರದ ಶ್ರೀಧರ್ ಅಂತ ಹೇಳ್ತಾರೆ ಅವ್ರಿಗೆ. ವೇದ ಭಾರತಿ ಅಂತ ಇದೆ, ಆ ಮಾಧ್ಯಮದಿಂದ ಒಂದು ವಾರ ಕ್ಲಾಸ್ ತಗೊಂಡು ಇದನ್ನೇ ಕಲಿಸ್ಕೊಡ್ಬೇಕು ಅನ್ನುವಂಥದ್ದು ನಾವೆಲ್ಲ ಯೋಚನೆ ಮಾಡ್ತಾ ಇರೋದು. ಆ ದೃಷ್ಟಿಯಿಂದ ನಿಮ್ಮೆಲ್ಲರಿಗೂ ನನ್ನ ವಿನಮ್ರ ಪ್ರಾರ್ಥನೆ, ನೀವು ನನ್ನ ಜೊತೆಗೆ ಮಾತಾಡ್ತಾ ಇದ್ದರೆ ನನ್ನ ಕನ್ನಡನೂ ಸುಧಾರಿಸುತ್ತೆ. ಮತ್ತು ಚಿಕಿತ್ಸಾ ಕ್ಷೇತ್ರದಲ್ಲಿ ಭಾರತೀಯ ಜೀವನ ಶೈಲಿ, ಭಾರತೀಯ ಜೀವನ ಪದ್ಧತಿ ಕಲಿಸುವಂಥ ಸಾಹಸ ಮಾಡೋಣ. ಯಾಕೆಂದರೆ ಈಗ ವಿದೇಶಿ ವ್ಯವಸ್ಥೆಗಳ ಮುಖಾಂತರ ನಮ್ಮ ನಿಜವಾದ ಸ್ಥಿತಿ ಕೆಟ್ಟೋಗಿರೋದ್ರಿಂದ ಸಣ್ಣ ಕಾರಣಗಳಿಗೋಸ್ಕರ ಡಾಕ್ಟ್ರ್ ಹತ್ರ ಹೋಗೋದು, ಒಳಗಿನ ಶಕ್ತಿನ ಕಡಿಮೆ ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ಆಗ್ತಾಯಿದೆ. ಅದಕ್ಕೆ ದಯವಿಟ್ಟು ನಾನು ಪ್ರಾರ್ಥನೆ ಮಾಡ್ಕೋತೀನಿ, ನೀವು ರೆಡಿ ಇದ್ದರೆ ನಾನು ಸಹಯೋಗ ಕೊಡೋಕ್ಕೆ ತಯಾರಿದ್ದೀನಿ. ಮತ್ತು ನಿಮಗೂ ಈ ದೃಷ್ಟಿಯಿಂದ ಪ್ರಶ್ನೆ ಕೇಳಲಿ ಅನ್ನೋದೇ ನನ್ನ ಇಚ್ಛೆ. ನಿರಂತರವಾಗಿ ವ್ಯವಸ್ಥೆ ಆಯಿತು ಅಂದರೆ ಒಳ್ಳೆಯದು. ನಿಮಗೆ ಯಾವಾಗಾದ್ರೂ ಅನುಕೂಲ ಆಯಿತು ಅಂದಾಗ ಚಂಡೀಗಢದಿಂದ ಸಿಮ್ಲಾಗೆ ಹೋಗಬೇಕಾದ್ರೆ ಸೋಲನ್ ಅಂತ ಸ್ಥಳ ಬರುತ್ತೆ. ಅಲ್ಲಿ ಅಶ್ವಿನಿ ಖಡ್ ಅಂಥೇಳಿ ನದಿ ಇದೆ. ನದಿ ತೀರದಲ್ಲೇ 11 ಎಕರೆ ಸ್ಥಳ ಇದೆ. ಅಲ್ಲಿ ಭಾರತೀಯ ಜೀವನ ಶೈಲಿ ಪ್ರಾರಂಭ ಮಾಡೋದಕ್ಕೋಸ್ಕರ ಪ್ರೇರಣೆಯಿಂದ 150 ಜನ ಉಳ್ಕೊಳ್ಳುವಂಥ ವ್ಯವಸ್ಥೆ ಇದೆ. ಇಲ್ಲಿನ ಹಸು ಇದೆ, ಗಿಡಮೂಲಿಕೆಗಳ ವ್ಯವಸ್ಥೆ ಇದೆ. ಅದನ್ನು ಕಲಿಯೋದಕ್ಕೆ ನೀವು ಬರಲಿ ಅನ್ನೋದೇ ನನ್ನ ಅಪೇಕ್ಷೆ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಕರ್ನಾಟಕದವ್ರು ಬಂದರೆ ನನ್ನ ಕನ್ನಡನೂ ಸುಧಾರಿಸುತ್ತೆ. ಅವನು ಮತ್ತು ಕರ್ನಾಟಕದಲ್ಲೂ ಕೂಡ ಇದರ ಪ್ರಯೋಗ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹಿಂದಿನೇ ಆಗಬಹುದು ಅಂದರೆ ಯೂಟ್ಯೂಬಲ್ಲಿ ಹೋಗಿ ನೋಡ್ಬೋದು. ಮತ್ತು ಇನ್ನೇನಾದರೂ ಕೇಳೋದಿದ್ದರೆ ನಿಮಗೂ ಅವಕಾಶ ಕೊಡಬೇಕು ಅನ್ನೋದು ನನ್ನ ಇಚ್ಛೆ. ಆದರೆ ಪ್ರಾರಂಭದಲ್ಲಿ ಕೆಲವು ವಿಷಯ ತಕ್ಷಣ ಶುರು ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತಿರೋದು. ಉದಾಹರಣೆಯಾಗಿ ಮನೆಯ ಅಂಗಳದಲ್ಲಿ ಇರಬೇಕಾದಂಥ ಗಿಡಮೂಲಿಕೆಗಳು ಇವತ್ತೇ ನಾನು ಸೂಚಿ ಮಾಡಿಸೋದಿಲ್ಲ. ನೀವು 4-5 ಜನ ಕೂತ್ಕೊಂಡು ಅದನ್ನು ಮಾಡಿ
ನಮ್ಮ ವಠಾರದಲ್ಲಿ ಗಿಡಮೂಲಿಕೆಗಳು ಇರಬೇಕು ಅನ್ನುವಂಥ ಆಗ್ರಹ ಇಟ್ಟರೆ ಒಳ್ಳೆಯದು. ನೆಲನಲ್ಲಿಯಿಂದ ಲಿವರ್ ಸರಿಯಾಗುತ್ತೆ ಅನ್ನೋದಾದರೆ ಯಾಕೆ ಉಪಯೋಗ ಮಾಡಬಾರ್ದು? ಮುಟ್ಟಿದರ ಮುನಿಯಿಂದ ಮೂಲವ್ಯಾಧಿ ಸರಿಯಾಗುತ್ತೆ ಅನ್ನೋದಾದರೆ ಉಪಯೋಗ ಮಾಡಬೇಕಲ್ವಾ? ನಿತ್ಯ ಪುಷ್ಪದಿಂದ ಕ್ಯಾನ್ಸರು ನಿವಾರಣೆ ಆಗುತ್ತೆ ಅಂದರೆ ಯೋಚನೆ ಮಾಡಿ. ಈ ಥರದ್ದೆಲ್ಲ ಕಲಿಬೇಕು ಅಂತ ನನ್ನ ಅಪೇಕ್ಷೆ. ಹಾಗೆ ಮನೆಯಲ್ಲಿರುವಂಥ ಮಸಾಲೆಗಳ ಬಗ್ಗೆ ಇತರದ್ದು ಪ್ರಚಾರ ಆಗಬೇಕು. ಎಷ್ಟು ಜನ ದೇವಿಯರು ಮಾತೃಶ್ರೀ ಏನೇ ಮಾತೃಶಕ್ತಿ ಜೋಡಿಸ್ಕೊಂಡಿದ್ದಾರೋ ಅವರು ಗರ್ಭ ಸಂಸ್ಕಾರದ ಬಗ್ಗೆನೂ ಪ್ರಶಿಕ್ಷಣ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರದ್ದೆಲ್ಲ ನಾವು ಕಲಿತು ಮುಂದಿನ ಜನಾಂಗಕ್ಕೂ ಕೂಡ ನಾವು ಉಪಯೋಗ ಆಗಬಹುದು ಮತ್ತು ಅವರ ಆರೋಗ್ಯಕ್ಕೂ ಕೂಡ ನಾವು ಬಲ ಕೊಡ್ಬೋದು. ನಾವು ಮಾಡುವಂಥ ಚಿಂತನೆ, ನಾವು ಮಾಡುವಂಥ ಯೋಜನೆ ಅದೇ ಮುಂದಿನ ಪೀಳಿಗೆನ ಉಳಿಸುತ್ತೆ ಅನ್ನುವಂಥದ್ದು ನನ್ನ ವಿಶ್ವಾಸ. ಅದೇ ನನ್ನ ಜೀವನದ 72 ವರ್ಷ ಆಗೋಯ್ತು ನನಗೆ ವಯಸ್ಸು. ಆದರೆ ಉಳಿದಂಥ ಒಂದೊಂದು ಕ್ಷಣವೂ ಇದೇ ಕೆಲಸಕ್ಕೆ ವಿನಿಯೋಗ ಮಾಡಬೇಕು ಅನ್ನೋದೇ ನನ್ನ ಇಚ್ಛೆ. ನಂತರ ನಿಮಗೇನು ಪ್ರಶ್ನೆ ಕೇಳಬೇಕು, ಪ್ರಶ್ನೆಗೆ ಅವಕಾಶ ಕೊಡಬೇಕು ಅನ್ನೋ ಕಾರಣದಿಂದ ನಾನು ನಿಮ್ಮ ಮುಂದೆ ವಿಷಯ ಇಲ್ಲಿಗೆ ಇಡ್ತಾ ಇದ್ದೀನಿ. ಮುಂದೆ ಪ್ರಶ್ನೆ ಕೇಳಿದಾಗ ಇನ್ನಷ್ಟು ಸ್ಪಷ್ಟೀಕರಣ ಮಾಡ್ಬೋದು ಅಂತ ನನ್ನ ವಿಶ್ವಾಸ. ಶ್ರೀನಿವಾಸ ಮೂರ್ತಿಜಿಯವರು ತಮ್ಮ ಒಂದು ಮನದಾಳದ ಭಾವನೆಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಮತ್ತು ಈ ಸಮಾಜದ